Morning, all of you. Let me complete conclusive part of the story. Prose, The Gardener. Actually, Basoya disappears, passes away, but one thing I want to tell you that Tamanna is still alive. He is not dead. He declared that he was dead, but still he is alive because Tamanna wanted to finish off Basoya mentally. So in such a way here, the old man who is continuing his story, human being who is working hard for his livelihood, basic needs is to fulfill basic needs. Everyone or every human being has to work. That's why so old man is also working in that particular field, and he was narrating the story to the wife of Tamanna. And simply she is listening, hearing whatever old man is telling. Slightly, writer P. Lankesh changes the main stream of the story. He tells that, or he gives an example of America and Russia. They fought a war, horrible war. Two nations were very strong, the strongest nations in the world. But they wanted to show their power. It was nothing but one type of a exhibition of power in the world. So Russia lost the war. Americans gained, won. But what's the effect? Effect was nothing but only destruction. ಆಯ್ತಾ ಪಿ ಲಂಕೇಶ್ ಏನು ಮಾಡ್ತಾರಪ್ಪ ಅಂದ್ರೆ ಈ ಕಥೆಯ ಮುಖ್ಯ ಪ್ರವಾಹವನ್ನು ಒಂದು ಜರಾನ ಚೇಂಜ್ ಮಾಡ್ತಾರೆ. ಅದ್ರಾಗ ಒಳಗೆ ಏನು ಹೇಳೋದದ ಅವ್ರಿಗೆ? ಇಂಥ ಒಂದು ಸಂದರ್ಭ ಬರ್ತದೆ, ರಷ್ಯಾ ಮತ್ತು ಅಮೇರಿಕ ಇವ್ರ ನಡುವೆ ಯುದ್ಧ ಆಗ್ತದೆ, ಭಯಂಕರ ಯುದ್ಧ ಆಗ್ತದೆ. ಎರಡೂ ದೇಶ ಏನಿರ್ತಾವಪ್ಪ ಅಂದ್ರೆ ಅತಿ ಸ್ಟ್ರಾಂಗ್ ಇರ್ತವೆ. ಆದ್ರೆ ಯುದ್ಧ ಆಗಾನೆ ಏನಾಗ್ತದಪ್ಪ ಅಂದ್ರೆ ನಾಶ. ಪರಿಣಾಮ ಏನದ? ಪರಿಣಾಮ ದುಷ್ಪರಿಣಾಮ ನಾಶ. ಸೊ ಈ ಥರ Tamanna and Basoya, these are the both of them are example to us. Tamanna ಮತ್ತು Basoya ಏನಾದರೂ one type of example, ಒಂದು ಉದಾಹರಣೆ. So just like America and Russia. So human being has to use his knowledge as a power. ಮನುಷ್ಯ ಏನು ಮಾಡಬೇಕಪ್ಪ ಅಂದರೆ ದೇವರು ಕೊಟ್ಟಿರ್ತಕ್ಕಂಥ ಜ್ಞಾನ
ಆಸ್ತಿ ಪಾಸ್ತಿ ಇರ್ಬೋದು, ಅದಕ್ಕೆ ಸದುಪಯೋಗ ಹೆಂಗೆ ಮಾಡೋದು ಅದು ನಮ್ಗೆ ಗೊತ್ತಾಗಬೇಕು. ಅದೇ ನಮ್ಗೆ ಕೇಳಿ. ಸೊ ಎನಿವೇ ವೆನ್ ಬಸವಯ್ಯ ಪಾಸಸ್ ಅವೇ, ತಮ್ಮಣ್ಣ ಫೆಲ್ಟ್ ಕಂಪ್ಲೀಟ್ಲಿ ಡಿಸಪಾಯಿಂಟೆಡ್. ಯಾವಾಗ ಬಸವಯ್ಯ ಅತೀ ದೂರ ಹೋಗಿರ್ತಾನೋ ಈ ಜಗತ್ತು ಬಿಟ್ಟು ಸತ್ತಿರ್ತಾನ, ಆವಾಗ ತಮ್ಮನಾಗ ಏನಾಗ್ತದಪ್ಪ ಅಂದ್ರೆ ಅತಿ ದುಃಖ ಆಗ್ತದೆ. ಹಿ ಲಾಸ್ಟ್ ಹಿಸ್ ಪೋಯಮ್ಸ್, ಬ್ಯಾಲಡ್ಸ್, ಬಿಕಾಸ್ ಬಸವಯ್ಯ ವಾಸ್ ಸಬ್ಜೆಕ್ಟ್ ಮ್ಯಾಟರ್ ಫಾರ್ ಹಿಸ್ ಲಿಟ್ರೇಚರ್. ದಟ್ಸ್ ವೈ ಏನಾಗ್ತದೆ, ಬಸವಯ್ಯ ಏನಿರ್ತದಪ್ಪ ಅಂದ್ರೆ ತಮ್ಮಣ್ಣನ ಸಾಹಿತ್ಯ ಏನದಲ್ಲ ಅದಕ್ಕೆ ಸಬ್ಜೆಕ್ಟ್ ಮ್ಯಾಟರ್ ಇರ್ತಾನೆ, ಅದ ಹೋಯ್ತು. ಸೊ ಇನ್ ದಿಸ್ ವೇ ಇಲ್ಲಿ ಏನಾಗ್ತೈತಿ, ತಮ್ಮಣ್ಣ ಲೆಫ್ಟ್ ಎವ್ರಿಥಿಂಗ್, ಗಿವ್ ಅಪ್ ಎವ್ರಿಥಿಂಗ್, ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಅಗೇನ್. ಆಸ್ತಿ ಪಾಸ್ತಿ ಅನ್ಕೆ ಎಲ್ಲ ಹೋಗಿದ್ರೆ ಅವಂದ. ಈಗ ಏನು ಓದೋದಪ್ಪ ಅಂದ್ರೆ ಅವನ ಕಡೆ ಸಾಹಿತ್ಯ ಅಷ್ಟೇ ಉಳಿದಿತ್ತು ಅಥವಾ ಕವನ ಬರೆಯೋದು ಅಷ್ಟೇ ಉಳಿದಿತ್ತು, ಅದು ಕೂಡ ಏನು ಮಾಡ್ತಾನಪ್ಪ ಅಂದ್ರೆ ಬಿಟ್ಟು ಬಿಡ್ತಾನು ನೈರಾಶ್ಯಾವಸ್ಥೆ ಒಳಗೆ. That's why already I have told you that competitor should be alive. ಸ್ಪರ್ಧಕ ವಿರುದ್ಧ ಏನಿರಬೇಕು ಅಥವಾ ಶತ್ರು ಏನಿರಬೇಕು ಅಂದರೆ ಜೀವಂತ ಇರಬೇಕು. ಅಂತ ಏನಂತಪ್ಪ ಅಂದ್ರೆ ಜೀವನ ಲೀಡ್ ಮಾಡಬೇಕು ಅಂತ ಮಜಾ ಇದೆ. ಸೊ ಇನ್ ದಿಸ್ ವೇ ತಮ್ಮಣ್ಣ ಲೆಫ್ಟ್ ಎವ್ರಿಥಿಂಗ್ and came to Chandarayapatana. Try to understand this point. A old human being, his character plays an important role in this story. And actually, old human being was ತಮ್ಮಣ್ಣ. ಆ ಓಲ್ಡ್ ಹ್ಯೂಮನ್ ಬೀಯಿಂಗ್ ಮುದಕ್ಕೆ ಯಾರು ಇರ್ತಾರಪ್ಪ ಅಂದ್ರೆ ತಮ್ಮಣ್ಣ ಇರ್ತಾನು. ಯಾರಿಗೆ ಕತೆ ಹೇಳಕತ್ತಪ್ಪ ಅಂದ್ರೆ ಓನರ್ ಏನಾಗಲ್ಲ, ಅವನ ಹೆಂಡತಿಗೆ ಕತೆ ಹೇಳಕತ್ತಾನು. ಅಂದ್ರೆ ಇಲ್ಲಿ ತಮ್ಮಣ್ಣ ಜೀವಂತವನು. ಒನ್ಸ್ ಅಪಾನ್ ಎ ಟೈಮ್ ಹಿ ವಾಸ್ ಅ ಓನರ್ ಆಫ್ 1000 acres ಆಫ್ ಲ್ಯಾಂಡ್, ದಿ ರಿಚೆಸ್ಟ್ ಹ್ಯೂಮನ್ ಬೀಯಿಂಗ್ in that particular area. Nowadays he became supervisor ಅಥವಾ labor in the field of owner. ಮೊದಲು ಅವ್ನು ಏನಿತ್ತಪ್ಪ ಅಂದ್ರೆ ಅವನ ಕಡೆ ಏನಿತ್ತಪ್ಪ ಅಂದ್ರೆ ಆಸ್ತಿ ಪಾಸ್ತಿ 1000 ಎಕರೆ ಜಮೀನಿತ್ತು. ಬಸವಯ್ಯ ಎಲ್ಲ ತಗೋತಾನು, ಅದೆಲ್ಲ ಹೋಗ್ತದ ಮುಂದೆ ಕವನ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನು. ಬಸವಯ್ಯ ಸಾಹಿತ್ಯನು ಅದು ಕೂಡ ಏನು ಮಾಡ್ತಾನಪ್ಪ ಅಂದ್ರೆ ನೈರಾಶ್ಯಾವಸ್ಥೆದಾಗ ಸಾಹಿತ್ಯ ಕೂಡ ಬಿಟ್ಟು ಬಿಡ್ತಾನು. ಲಾಸ್ಟ್ ಕವು ಏನಾಗ್ತಾನಪ್ಪ ಅಂದ್ರೆ ಚನ್ನರಾಯಪಟ್ಟಣಕ್ಕೆ ಬರ್ತಾನು. ಇದು ಓನರ್ ಅದನು, ಓನರ್ ಶ್ರೀಮಂತ ಆಗ್ತಾನು. ಅವ್ನು ಅಂತ ಅವ್ ಏನು ಮಾಡ್ತಾನಪ್ಪ ಅಂದ್ರೆ ದುಡ್ಡು ವೇಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನು. ಐ ಆಮ್ ಗೋಯಿಂಗ್ ಟು ರಿಮೈಂಡ್. ಅವಾಗ ಇಲ್ಲಿ ಅವ್ನ ಹೆಂಡತಿಗೆ ಏನಾಗ್ತದಪ್ಪ ಅಂದ್ರೆ ಚಿಂತೆ ಇರ್ತದ. ಆ ಚಿಂತೆ ಏನಾಗ್ತದಪ್ಪ ಅಂದ್ರೆ ಯಾರ ಕಡೆ ಬರ್ತಾನು, ಓಲ್ಡ್ ಮ್ಯಾನ್ ಕಡೆ ಬರ್ತಾನು, ಆ ಮುದುಕಣ್ಣ ಕಡೆ ಬರ್ತಾನು. ಆ ಮುದಕ್ಕೆ ಏನು ಮಾಡ್ಲಿಕ್ಕಂತಪ್ಪ ಅಂದ್ರೆ ಕತೆ ಹೇಳಕತ್ತಿದ್ದನು. ಕತೆ ಹೇಳುವಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ತಮ್ಮಣ್ಣದನು. ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ನರೇಟ್ ದ ಸ್ಟೋರಿ, ಹಿ ಈಸ್ ತಮ್ಮಣ್ಣ. ಮೀನ್ಸ್ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ದ್ಯಾಟ್ ಸಮಟೈಮ್ಸ್ ಓನರ್ ಬಿಕಮ್ ಬೆಗರ್ ಆ್ಯಂಡ್ ಬೆಗರ್ ಬಿಕಮ್ಸ್ ಓನರ್. ಕೆಲವೊಂದು ಸಲ ಮಾಲೀಕಿದ್ದವ ಏನಾಗ್ತಾನಪ್ಪ ಅಂದ್ರೆ ಕಾರ್ಮಿಕ ಅಥವಾ ಭಿಕ್ಷುಕ ಆಗ್ತಾನು. ಭಿಕ್ಷುಕ ಇದ್ದವ ಏನಾಗ್ತಾನಪ್ಪ ಅಂದ್ರೆ ಮಾಲೀಕ ಆಗ್ತಾನು. ಸೊ ದಿಸ್ ಈಸ್ ದ ಸ್ಟೋರಿ. ಆ್ಯಂಡ್ ಫೈನಲಿ ಸನ್ ಈಸ್ ಅಬೌಟ್ ಟು ಸೆಟ್. ಸೂರ್ಯಾಸ್ತ ಆಗಲಾಕತ್ತದ, ಹೊತ್ತು ಮುಳುಗಲಾಕತ್ತದ. ಆ ಕಥೆಯನ್ನು ಓಲ್ಡ್ ಮ್ಯಾನ್ ಅಥವಾ ತಮ್ಮಣ್ಣ ಓನರ್ ಆ ಮಾಲೀಕನ ಹೆಂಡತಿ ಕತೆ ಹೇಳ್ತಾನು. ಲಾಸ್ಟ್ ಏನು ಹೇಳ್ತಾನಪ್ಪ ಅಂದ್ರೆ ಐ ಆಮ್ ತಮ್ಮಣ್ಣ
whatever I felt, whatever I understood in my life, the same experience I expressed to you ಅಂತ ಹೇಳ್ತಾನೆ. ನನಗೆ ಜೀವನದಾಗ ಬಂದಿರತಕ್ಕಂಥ ಅನುಭವ ಇರ್ಬೋದು, ಅಥವಾ ನನ್ನ ವಿಚಾರವನ್ನು ಏನು ಮಾಡಿದ್ದೀನಪ್ಪ ಅಂದ್ರೆ ನಿನ್ನ ಮುಂದೆ ನಾನು ವ್ಯಕ್ತ ಮಾಡಿದ್ದೇನೆ. Just imagine, just think that this is nothing but one type of a dream. Whatever you like, you may take. Whatever you don't like, you may neglect it. ಆಯ್ತು, ನಿನಗೆ ಇದ್ರಾಗಿಂದ ನಿನಗೆ ಎಷ್ಟು ಲೈಕ್ ಆಗುತ್ತದೆ ಅಷ್ಟು ನಿನಗೇನಾಗ್ತವ. ಉಳ್ಕಿದೇನದಪ್ಪ ಅಂದ್ರೆ ಒಂದು ಕನಸಿನಲ್ಲಿ ನೋಡಿರ್ತಕ್ಕಂಥ ಕಥೆ ಅಂತ ಹೇಳಿ ಏನು ಮಾಡು, ಬಿಟ್ಟು ಬಿಡು ಅಂತ ಹೇಳ್ತಾನು. And finally, very minor character appears in the form of leper. His name was Lokya, and his son was not feeling well. That's why old man has to visit to his house. That's why he left that place and went to Lokya's house. And owner's wife went to her house. ಆ್ಯಂಡ್ ಫೈನಲಿ ಈ ಥರ ಏನಾಗ್ತದಪ್ಪ ಅಂದ್ರೆ ಓಲ್ಡ್ ಮ್ಯಾನ ಅವ್ನು ಏನು ಮಾಡ್ತಾನಪ್ಪ ಅಂದ್ರೆ ಲೋಕ್ಯ ಅಂತ ಒಂದು ಕಾರ್ಮಿಕ ಅದನ್ನು ಅವನ ಮಗನಿಗೆ ಆರಾಮಿಲ್ಲ, ಅದ್ರ ಸಲುವಾಗಿ ನೋಡ್ಲಿಕ್ಕೆ ಹೋಗ್ತಾನು. ಆಯಿತು, ಓನರ್ಸ್ ವೈಫ್ ಅಥವಾ ಮಾಲೀಕ ಏನಿರ್ತಾನೆ ಅವ್ನ ಹೆಂಡತಿ ಏನು ಮಾಡ್ತಾರಪ್ಪ ಅಂದ್ರೆ ಆಕೆ ಮನೆ ಕಡೆ ಹೋಗ್ತಾಳು. ಇನ್ ದಿಸ್ ವೇ ದ ಸ್ಟೋರಿ ಟೀಚರ್ಸ್ ಮಾರಾಲಿಟಿ, or what's the moral of the story? Human being should be control over his mind, over his greed. So the story is completed. Thank you all of you.